ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಿನ್ನೆ ಕೂಡ ಶ್ರೀರಾಮನವಮಿ ಹಬ್ಬ ಆಯಿತು. ಇವತ್ತು ಯಥಾ ಪ್ರಕಾರ ಮಾಮೂಲಿ ಡೇ. ಸ್ನೇಹಿತರೆ, ಟೈಮು 1:30. ಮುದ್ದೆ ಮಾಡ್ತಾ ಇದ್ದೀನಿ ಇವಾಗ ಊಟಕ್ಕೆ. ಸೊ ರೈಸೆಲ್ಲ ಆಯಿತು ಮಾಡಿದ್ದು. ಒಬ್ಬರು ಸಿಸ್ಟರ್ ಕೇಳ್ತಾಯಿದ್ರು, ಐಬ್ರೋ ಎಲ್ಲ ಡಾರ್ಕ್ ಆಗೋದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹೇಳಿ ನಮಗೂ ತೋರಿಸ್ಕೊಡಿ ಅಂತ. ಯಾಕೆಂದರೆ ನನ್ನ ಐಬ್ರೋಸು ಸ್ವಲ್ಪ ತಿಕ್ಕಾಗಿದೆ, ಅದಕ್ಕೆ ಕೇಳ್ತಾಯಿದ್ರು. ಸೊ ಏನು ಫಾಲೋ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ ಬ್ಲಾಗಲ್ಲಿ. ಇವತ್ತಿನ ಬ್ಲಾಗ್ ಆದರೆ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಇನ್ನು ಅಮ್ಮನ ಮನೆಗೆ ಕೂಡ ನಾಳೆ ಹೋಗಬೇಕು. ಯಾಕೆ ಅಂತಂದರೆ ಧನ್ಯ ಕೊಟ್ಟು ಕಳಿಸಿದ್ದೀನಿ ಉರಿಯೋಣ ಅಂತ. ನಾನೇ ಉರಿತೀನಿ, ತೊಂದರೆ ಇಲ್ಲ. ನೋಡಿ ಅಲ್ಲಿ ನಿಂತಿದ್ದಾನೆ ನೋಡಿ, ತುಂಟ ಅವ್ನು ಕಟ್ಕೊಂಡು ಧನ್ಯ ಉರಿಯೋಕ್ಕಾಗಲ್ಲ. ಸೊ ಅಲ್ಲೋದ್ರೂ ಅಷ್ಟೇ ಮನೆಯವ್ರು ಇರಬೇಕು, ಇಲ್ಲಾಂದರೆ ಇವ್ನು ಅವಾಯ್ಡ್ ಮಾಡಿಕೊಂಡು ಧನ್ಯ ಉರಿಯೋಕ್ಕಾಗಲ್ಲ. ಯಾಕೆಂದರೆ ನಾವು ಸ್ವಲ್ಪ ಒಲೆಯಲ್ಲಿ ಉರಿಯೋದು, ಸ್ವಲ್ಪ ಸೌದೆ ಎಲ್ಲ ಇಟ್ಟು ಒಲೆಯಲ್ಲಿ ಫ್ರೈ ಮಾಡ್ತೀವಿ ಧನ್ಯನ. ಸೊ ಆಲ್ರೆಡಿ ನಾನು ತೋರಿಸಿದ್ದೀನಿ ಬ್ಲಾಗಲ್ಲಿ. ಇವನೇನು ಮಾಡ್ತಾನೆ ಅಂದರೆ ಧನ್ಯ ಹುರಿದಿಟ್ಟಿರೋ ಕಡೆ ಎಲ್ಲ ತೊಗೊಂಡೋಗಿ ಮಣ್ಣು ಎರಚೋದು, ಹಿಂಗೆಲ್ಲ ಮಾಡ್ತಿರ್ತಾನೆ. ಅಯ್ಯೋ ಭಗವಂತ, ಇವನ್ನ ಹಿಡ್ಕೊಂಡು ಹೆಂಗಪ್ಪ ಈಗ ನಾಳೆ ಅಂತ ಯೋಚನೆ ಆಗಿದೆ. ನೋಡೋಣ, ಬೆಳಗ್ಗೆನೇ ಬೇಗ ಬರ್ರಿ ಅಂತ ಅಂದರು ಅಮ್ಮವರು. ಸೊ ನೋಡೋಣ, ನಾಳೆ ಬೇಗ ಹೋಗಿ ಹುರಿದು ಅಪ್ಪನ ಕೈ ಕೊಟ್ಬಿಟ್ರೆ ಅಪ್ಪ ಹಾಕ್ಸ್ಕೊಂಬಂದು ಕೊಡ್ತಾರೆ. ತೊಂದರೆ ಇಲ್ಲ, ಹಾಕ್ಸ್ಕೊಂಬಂದು ಕೊಡ್ತಾರೆ. ಏನು ಅಂದರೆ ವರ್ಷಕ್ಕೆ 2 ಬಾರಿ ಮಾಡ್ಕೊತೀನಿ ನಾನು. ಒಂದು 6 ತಿಂಗಳಿಗೆ ಒಂದ್ಸಲ ಮಾಡ್ಕೊಡೋವಂಥದ್ದು. ಸೊ 3 kg ಧನ್ಯ ತರಿಸಿದ್ದೀನಿ. ನಾನು ಗೊತ್ತಲ್ಲ, ಧನ್ಯ ಪೌಡರು ಮತ್ತು ಖಾರದ ಪುಡಿ ಇದೆಲ್ಲ ಸಪ್ರೇಟ್ ಮಾಡಲ್ಲ, ನಾನೆಲ್ಲ ಒಟ್ಟಿಗೆ ಮಾಡ್ಕೊಳ್ಳೋ ಅಂಥದ್ದು. ಸೊ ಎಲ್ಲ ತಂದು ಕೊಟ್ಟು ಕಳಿಸಿದ್ದೀನಿ. ಅಮ್ಮ ಇವಾಗ ಬಿಸಿಲು ನೋಡಿ, ತುಂಬ ಬಿಸಿಲಿದ್ದಷ್ಟು ಪೌಡರ್ ಚೆನ್ನಾಗಿ ಬರುತ್ತೆ ಧನ್ಯ ಪೌಡರ್. ಸೊ ಅದಕ್ಕೋಸ್ಕರ ಕೊಟ್ಟು ಕಳಿಸಿದ್ದೀನಿ ನೆನ್ನೆನೆ. ಇಷ್ಟರಲ್ಲೆಲ್ಲ ಒಣಗಿಸಿ ಮಾಡಿ ಇಟ್ಟಿರ್ತಾರೆ. ನಾಳೆ ಹೋಗಿ ಸ್ವಲ್ಪ ಹುರ್ಕೊಂಡು ಬರೋದು. ಸೊ ನೋಡೋಣ. ನಾನು ಹಂಗಾದ್ರೂ ನೀವೇ ಹುರಿದ್ಬಿಡಿ, ಅಮ್ಮನ ಜೊತೆಗೆ ಒಬ್ರು ಬರ್ತಾರೆ, ಅವ್ರನ್ನ ಕರ್ಕೊಂಡು ಹುರಿದ್ಬಿಡಿ, ನೀವೇನೇ ಸೂಜು ಕಟ್ಕೊಂಡು ಆಗಲ್ಲ ಅಂದೆ. ಆದ್ರೆ ನಮ್ಮ ಅಮ್ಮ ಇಲ್ಲ ಬರ್ರಿ, ಎಷ್ಟೊಂದು ದಿವಸ ಆಗೈತೆ, ನಮಗೂ ಬೇಜಾರು ಅಂತಂದರು. ಸರಿ ಅಂತ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ರೋಹಿತ್ಗೆ ಇವತ್ತಿಂದ ಏನು ಕ್ಲಾಸಸ್ ಇಲ್ಲ, ಮನೇಲೇ ಓದ್ಕೋತಾ ಇದ್ದಾನೆ. ಸುಮಾರು ಜನ ಫ್ರೆಂಡ್ಸು ಕೂಡ ಕಾಲ್ ಮಾಡಿ ಕೇಳ್ತಾಯಿದ್ರು ರಿಸಲ್ಟ್ ಯಾವಾಗ, ರೋಹಿತ್ತು ರಿಸಲ್ಟ್ ಯಾವಾಗ ಅಂತ. ಸೊ ಗೊತ್ತಿಲ್ಲ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. 1-2 ದಿವಸ ಮುಂಚೆ ಅನೌನ್ಸ್ ಮಾಡ್ತಾರೆ. ಬಂದಾಗ ಖಂಡಿತ ಶೇರ್ ಮಾಡ್ತೀನಿ. ನಮಗೂ ಒಂದು ಕಡೆ ಟೆನ್ಷನ್ನು, ಭಯ, ಕ್ಯೂರಿಯಾಸಿಟಿ ಎಲ್ಲನೂ ಇದೆ. ನೋಡೋಣ ದೇವರ ಆಶೀರ್ವಾದ ಹೇಗಿದೆ ಅಂತ. ಇವಾಗ ಮುದ್ದೆ ಮಾಡಿ ಊಟ ಮಾಡಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಹಲೋ ಸ್ನೇಹಿತರೆ, ಟೈಮು 8:45. ಇವತ್ತು ಸೋಮವಾರ. ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ, ಜಸ್ಟ್ ವರ್ಕೌಟ್ ಮುಗಿಸ್ಕೊಂಡು ಬಂದಿರೋ ಅಂಥದ್ದು. ಸೊ ಡೈಲಿ ನನ್ನ ರೊಟೀನಲ್ಲಿ 1 hour ವರ್ಕೌಟ್ ಇರುತ್ತೆ. ಸೊ ವೆಯ್ಟ್ ಇಳಿಲಿ ಬಿಡಲಿ, ಸೊ ನನ್ನ ಒಂದು ರೊಟೀನಲ್ಲಿ ಡೈಲಿ 1 hour ವರ್ಕೌಟ್ ಅಂತೂ ಇದ್ದೇ ಇರುತ್ತೆ. ಜಾಯ್ನ್ ಆಗಬೇಕು ಅಥವಾ ನನ್ನ ಜೊತೆ ಜಾಯ್ನ್ ಆಗಬೇಕು ಅಥವಾ ವರ್ಕೌಟ್ನ ತೋರಿಸ್ಕೊಡಿ ಅನ್ನೋರು ಇಂಟ್ರೆಸ್ಟ್ನ ತೋರಿಸಿ ಕಮೆಂಟ್ ಮಾಡಿದ್ರೆ ಅಷ್ಟೇ ನಾನು ವರ್ಕೌಟ್ನ ತೋರಿಸೋದು ಮತ್ತು ಡಯಟ್ ಫುಡ್ಗಳನ್ನ ತೋರಿಸೋದು ಇದನ್ನೆಲ್ಲ ಮಾಡ್ತೀನಿ. ಸೊ ಯಾರು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅಂತ ಅಂದರೆ ಖಂಡಿತ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಇವತ್ತೇನು ತಿಂಡಿ ಮಾಡಿದ್ದೀನಿ ಅಂದರೆ ಸಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ, ಸಾಂಬಾರು, ತರಕಾರಿ ಸಾಂಬಾರು. ಸೊ ನಾನೇ ಚಿಕ್ಕ ಮಗು ಇಟ್ಕೊಂಡು ಇಷ್ಟು ದೊಡ್ಡ ಮನೆ ಕ್ಲೀನ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ವರ್ಕೌಟ್ ಮಾಡ್ತಾ ಇರ್ತೀನಿ. ಸೊ ಎಷ್ಟೊಂದು ಜನ ನಮ್ಗೆ ಟೈಮ್ ಸಿಗಲ್ಲ ಅಂತ ಎಷ್ಟು ಜನ ಹೇಳ್ತಾ ಇರ್ತೀರ. ನಮಗೆ ನಾವು ಟೈಪ್ ಮಾಡಿಕೊಂಡ್ರೆ ಖಂಡಿತ ಟೈಮ್ ಸಿಗುತ್ತೆ. ಬೆಳಗ್ಗೆ ಹೊತ್ತು 1 hour ಆದ್ರೂ ಎಕ್ಸಸೈಸ್ ಮಾಡಿ, ಇಲ್ಲಾಂದರೆ ಈವ್ನಿಂಗ್ ಒಂದು 5 ಗಂಟೆಗೆ ಸ್ಟಾರ್ಟ್ ಮಾಡಿ 6 ಗಂಟೆಗೆ ಮುಗಿಸ್ಬೋದು. ಸೊ ಸಣ್ಣ ಪುಟ್ಟ ಎಕ್ಸಸೈಸ್ಗಳಿಂದ ಸ್ಟಾರ್ಟ್ ಮಾಡಿದ್ರೆ ಸೊ ನಿಮ್ಮಿಂದನೇ ನಿಮಗೆ ಮೋಟಿವೇಶನ್ ಸಿಗಬೇಕು. ಸೊ ನಮ್ಮನ್ನು ನೋಡಿ ಮೋಟಿವೇಶನ್ ಆಗೋದಕ್ಕಿಂತ ಮೇಯ್ನಾಗಿ ಜೊತೆಗೆ ನಿಮ್ಮನ್ನು ನೀವು ನೋಡಿಕೊಂಡು ಮೋಟಿವೇಶನ್ ಆದರೆ ವೆಯ್ಟ್ ಲಾಸ್ ಮಾಡ್ಬೋದು. ಸೊ ನನ್ನ ಇವತ್ತಿನ ವರ್ಕೌಟ್ ಮುಗೀತು. ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ. ಸೂಜಮ್ಮ ಮತ್ತು ಅವ್ರ ಪಪ್ಪ ತಿಂಡಿ ತಿಂತಾ ಇದ್ದಾರೆ. ಸಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಸೂಜಮ್ಮ ಗುಡ್ ಮಾರ್ನಿಂಗ್ ಬಂಗಾರಿ. ಸುಜಿತ್ತು ಎದ್ದು ಇವಾಗ ತಿಂಡಿ ತಿಂತಾ ಇದ್ದಾನೆ. ಏನು ಅಂದರೆ ಸುಜಿತ್ತು ಒಂದೊಂದು ದಿವಸ ಲೇಟ್ ಎದ್ದೊಳೋದು ಅಂತಂದರೆ ರೇರು. ಅಯ್ಯೋ 6 ಗಂಟೆಗೆ ಎದ್ದು ಕೂತ್ಬಿಡ್ತಾನೆ ನನ್ನ ಜೊತೆ.
ಸೊ ರೇರು ಆ ಥರ ಲೇಟಾಗಿ ಎದ್ದೇಳೋದು. ಈವ್ನಿಂಗು ಅಥವಾ ಈವ್ನಿಂಗ್ ಮಲಗಿದ್ರೆ ಸ್ವಲ್ಪ ನಿದ್ದೆ ಏರುಪೇರಾಗತ್ತೆ. ಅಂದರೆ ನೈಟ್ ಏನಾದರೂ ಬೇಗ ಮಲಗಿದ್ರೆ ಬೇಗ ಎದ್ದೇಳ್ತಾನೆ, ಲೇಟಾಗಿ ಮಲಗಿದ್ರೆ ಸ್ವಲ್ಪ ಲೇಟಾಗಿ ಎದ್ದೇಳ್ತಾನೆ, ಇಷ್ಟೇ ಒಂದು. ಸೊ ಇವಾಗ ತಿಂಡಿ ಎಲ್ಲ ಮಾಡಿಕೊಟ್ಟಿದ್ದಾಯಿತು. ಬೇಳೆ ಸಾಂಬಾರು ಮಾಡಿದ್ದೀನಿ, ಬೇಳೆ ಸ್ವಲ್ಪ ತರಕಾರಿ ಹಾಕಿ ಬರೀ ಬೇಳೆ ಸಾಂಬಾರು ಥರ ಮಾಡಿದ್ದೀನಿ. ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕೌಂಟ್ರ್ ಟಬ್ಬೆಲ್ಲ ಆಲ್ರೆಡಿ ಸಿಂಕು, ಪಾತ್ರೆ ತೊಳೆದಿದ್ದಾಯಿತು, ಕೌಂಟ್ರ್ ಟಬ್ಬೆಲ್ಲ ಕ್ಲೀನ್ ಮಾಡಿದ್ದಾಯಿತು, ಸ್ಟವ್ವು ಎಲ್ಲ ಕ್ಲೀನಾಗಿದೆ. ಸೊ ನಮ್ಮ ಮನೆಯಲ್ಲಿ ಏನು ಅಂತಂದರೆ, ಈ ಈರುಳ್ಳಿ ಪುಟ್ಟಿನ ನಮ್ಮ ಕಿಚನ್ನ ಮಾಡಿಸ್ಕೋಬೇಕಾದ್ರೆ ಈರುಳ್ಳಿ ಪುಟ್ಟಿಗೆ ಈ ಕೆಲವೊಂದು ಆಪ್ಷನ್ ಬಂದಿದೆ ನೋಡಿ. ಸೊ ಆ ಥರ ಎಲ್ಲ ಆಪ್ಷನ್ ಇರಲಿಲ್ಲ ಮುಂಚೆ ಎಲ್ಲ, ಅದೆಲ್ಲ ರೀಸೆಂಟಾಗಿ ಬಂದಿರೋದು. ಸೊ ನೋಡ್ತಾನೆ ಇರ್ತೀರ, ದಿನಕ್ಕಿಂತ ದಿನಕ್ಕೆ ಮಾಡ್ಯುಲರ್ ಕಿಚನ್ಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದಕ್ಕಿಂತ ಒಂದು ಅಟ್ರಾಕ್ಟಿವ್ ಆಗಿರುತ್ತೆ ಕಿಚನ್ಗಳಂತೂ. ಸೊ ಏನೇ ಮಾಡಿಸಿದ್ರು ಕೂಡ ಮನೆ ಕಟ್ಟಿದಾಗ ಸೊ ಹಾಗೆ ಮಾಡಿಸ್ಬೇಕಿತ್ತು, ಈಗ ಮಾಡಿಸ್ಬೇಕಿತ್ತು ಅಂತ ಅನಿಸೋದು ಸಹಜ. ಮನೆ ಕಟ್ಟಾದಮೇಲೆ ಎಲ್ರಿಗೂ ಇರೋ ಪ್ರಾಬ್ಲಮ್ಮೇ ಇದು. ಸೊ ಎಷ್ಟು ಜನಕ್ಕೆ ಈ ಥರ ಅನಿಸಿಲ್ಲ ಕಮೆಂಟ್ ಮಾಡಿ. ಮನೆ ಕಟ್ಟಾದಮೇಲೆ ಸೊ ಹೀಗೆ ಮಾಡಿಸ್ಕೋಬೇಕಿತ್ತು ಚೆನ್ನಾಗಿತ್ತು, ಆಗ ಮಾಡಿಸ್ಕೋಬೇಕಿತ್ತು ಚೆನ್ನಾಗಿತ್ತು ಅಂತ ಎಷ್ಟು ಜನಕ್ಕೆ ಅನಿಸಿಲ್ಲ ಅಂತ ತಿಳಿಸಿ. ಸೊ ನಾನು ನೋಡೋಣ, ಇಲ್ಲೇನಾದರೂ ಜಾಗ ಇದ್ದರೆ ಮಾಡಿಸ್ಕೊಳ್ಳೋಣ ಆ ಥರ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಎಲ್ಲ ಈರುಳ್ಳಿ ಬುಟ್ಟಿ ಹೊರಗೆ ಇಟ್ಕೊಳಕ್ಕೆ ನನಗೂ ಇಷ್ಟ ಆಗಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ಸೊ ಕಿಚನ್ನು ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ಅನ್ಕೊತೀರಾ ಕಡ್ಡಿಲಿ ಒರೆಸ್ಬೋದಲ್ವಾ, ಇದು ಯಾಕೆ ಈ ಥರ ಒರೆಸ್ತೀರಾ ಅಂತ. ಸೊ ಗೊತ್ತಿಲ್ಲ ನನಗೆ. ಕಿಚನ್ನು ಹೀಗೆ ಒರೆಸಿದ್ರೆ ನನಗೆ ಸಮಾಧಾನ. ಒಂದು ಕೆಲವೊಂದು ಅಡುಗೆ ಮಾಡಬೇಕಾದ್ರೆ ಜಿಡ್ಡಾಗಿರುತ್ತೆ, ಸೊ ನನಗೆ ಕೈಯಲ್ಲಿ ಒರೆಸಿದ್ರೆ ಸಮಾಧಾನ. ಇನ್ನೊಂದು ಏನು ಅಂದರೆ ಒಂಥರ ಎಕ್ಸಸೈಸ್ ಮಾಡ್ದಂಗೆ ಆಗುತ್ತೆ ಈ ಥರ ಒರೆಸೋದ್ರಿಂದ. ಬಗ್ಗಿ ಕೂತ್ಕೊಂಡು ಕುಕ್ರುಗಾಲಲ್ಲಿ ಕೂತ್ಕೊಂಡು ಒರೆಸೋದ್ರಿಂದ ಒಂದಷ್ಟು ಎಕ್ಸಸೈಸ್ಗಳು ಕೂಡ ಆಗುತ್ತೆ. ಇವಾಗ ನೋಡಿದ್ರಲ್ಲ, ಕಿಚನ್ನೆಲ್ಲ ಮೊದಲನೇ ಬಾರಿಗೆ ಕಿಚನ್ನೇ ನಾನು ಕ್ಲೀನ್ ಮಾಡೋ ಅಂಥದ್ದು. ಸೊ ಕಿಚನ್ ಕ್ಲೀನ್ ಆದಮೇಲೆ ಆಲ್ರೆಡಿ ಬೆಳಗ್ಗೆ ಎದ್ದಿದ ತಕ್ಷಣ ಕಸ ಎಲ್ಲ ಗುಡಿಸಿರ್ತೀವಿ. ಸೊ ಇವಾಗ ಹಾಲು ಒರೆಸ್ಕೊತಾ ಇದ್ದೀನಿ. ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಶುಕ್ರವಾರ, ಸೋಮವಾರ ಈ ಥರ ಒಂದೊಂದು ಬಾರಿ ಮನೆಯವರು ಒರೆಸ್ಕೊಡ್ತಾರೆ. ಯಪ್ಪಾ ಸುಜಿತ್ ನೋಡಿ ಇವಾಗ ಏನೇನು ಕ್ವಾಟ್ಲೆ ಕೊಡ್ತಾನೆ ಅಂತ. ಸೊ ನೋಡ್ತಾ ಇದ್ರೆ ಇವಾಗ ನಾನು ನೆಲ ಒರೆಸೋಕ್ಕೆ ಯೂಸ್ ಮಾಡೋ ಅಂಥದ್ದು ಲೈಝಾಲು. ಸೊ ಇದು ಹಾಕ್ಕೊಂಡು ಹೋಗಿದ್ದೀನಿ. ಅಪ್ಪಿ ತಪ್ಪಿ ಬಕೆಟ್ ಏನಾದರೂ ನಾನು ನೀರು ತುಂಬಿಸಿ ಇಟ್ಟೋಗ್ಬಿಟ್ಟೆ ಅಂತಂದರೆ, ಸೊ ಮನೆ ತುಂಬ ಬಾಗಿಲಿಗೆ ನೀರು ಹಾಕ್ತೀವಿ ನೋಡಿ, ಆ ಥರ ಹಾಕ್ಬಿಟ್ಟಿರ್ತಾನೆ ನೀರು. ಜಸ್ಟು 5 ನಿಮಿಷಕ್ಕೆ ಅಷ್ಟು ಕೆಲಸ ಮಾಡಿಬಿಟ್ಟಿರ್ತಾನೆ. ಸೊ ಏನು ಅಂದರೆ ಪ್ರತಿದಿನ ನೆಲ ಒರೆಸ್ಕೋಬೇಕಾದ್ರೆ ನಿಜವಾಗ್ಲೂ ಎಷ್ಟು ಟೆನ್ಷನ್ ಆಗ್ತಿರುತ್ತೆ ಅಂದರೆ, ಸುಜಿತ್ತು ಸುಮ್ಮನಿರಲ್ಲ. ನಾನು ಎಲ್ಲಿ ಹೋಗ್ತೀನಿ ನೆಲ ಒರೆಸೋಕ್ಕೆ, ಅಲ್ಲಿ ಬಂದು ತಕ ಕುಣಿಯೋದು ಬೇಕಂತ. ಇವಾಗ ಬರ್ತಾನೆ ನೋಡಿ, ನಾನು ರೂಮ್ಗೆ ಹೋಗಿದ್ದೀನಿ ಒರೆಸೋಕ್ಕೆ ನೋಡಿ, ಬಂದ ಇವಾಗ ರೂಮಲ್ಲಿ ಕೂತ್ಕೊಂಡು ಏನು ಮಾಡ್ತಾನೆ ಅಂದರೆ, ಆ ಒಂದು JCB ತಂದಿದ್ದಾನೆ ನೋಡಿ, ಅದ್ರ ಮೇಲೆ ಕೂತ್ಕೊಂಡು ಓಡಿಸೋದಕ್ಕೆ ಹೋಗೋದು. ಸೊ ಒಂದು ಕಡೆ ಅವನು ನೋಡಿದ್ರೆ ನಗು ಬರ್ತಿರುತ್ತೆ, ಒಂದೊಂದ್ಸಲಿ ಕೆಟ್ಟ ಕೋಪನೂ ಬರ್ತಿರುತ್ತೆ. ಯಾಕೆ ಅಂದರೆ ಒಂದು ಕಡೆ ಕೆಲಸ ಆಗಿರಲ್ಲ, ಮಾಡಿದ ಕೆಲಸನೇ 20 ಸಲ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಒಂದು ಕಡೆ ನಗು ಬರ್ತಾ ಇರುತ್ತೆ. ಇವಾಗ ನೋಡಿ, ಒಂದು ಕಡೆಯಿಂದ ಒರೆಸ್ಕೊಂಬರ್ತೀನಿ, ಬೇಕಂತ ಕೆಳಗಿಳಿಯೋದು, ಕುಣಿಯೋದು, ಮತ್ತು ಹೊರಗಡೆ ಎಲ್ಲ ಹೋಗ್ಬಂದು ಮತ್ತೆ ಎಲ್ಲಿ ನೆಲ ಒರೆಸಿರ್ತೀನೋ ಅಲ್ಲಿ ಹೋಗಿ ತಕ ಕುಣಿಯೋದು, ಸುಮ್ಮನೆ ಏನೇನೋ ಕಾರಣ ಹೇಳೋದು. ನನ್ನ ಮೊಬೈಲ್ ತೊಗೊಂಬರ್ತೀನಿ, JCB ತೊಗೊಂಬರ್ತೀನಿ, ಆಟ ಸಾಮಾನು ತೊಗೊಂಬರ್ತೀನಿ, ಇಲ್ಲ ಅಲ್ಲೇ ಕೂತ್ಕೊಂಡಿರೋ, ಅಲ್ಲೇ ಹಾಲಲ್ಲಿ ಕೂತ್ಕೊಂಡು ಆಡೋ ಅಂದರೆ ಕೇಳಲ್ಲ. ನಾನು ಎಲ್ಲಿರ್ತೀನಿ ಅಲ್ಲಿರಬೇಕು. ಜೊತೆಗೆ ಆಟ ಸಾಮಾನು ತೊಗೊಂಬರ್ತೀನಿ, ಅದು ಇದು ಅಂತ ಗಲಾಟೆ ಮಾಡ್ತಾ ಇರುತ್ತೆ ನೋಡಿ. ಎಷ್ಟು ಹೇಳಿದ್ರು ಕೇಳಲ್ಲ ನೋಡಿ. ಆ JCB ಮೇಲೆ ಕೂತ್ಕೊಂಡು, ಆ ಪ್ಲಾಸ್ಟಿಕ್ JCB ಇವನು ವೆಯ್ಟನ್ನು ತಡೆಯುತ್ತೆ ನೋಡಿ. ಏನೇನು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಅಂತಂದರೆ ನೋಡಿ, ಇವಾಗ ಇಳಿದು ಬರ್ತಾ ಇದ್ದಾನೆ. ರೂಮ್ ಒರೆಸಿದ್ದಾಯಿತು ನೋಡ್ಕೊಂಡ. ಸೊ ಭಾಳ ಅಂದರೆ ಭಾಳ ತುಂಟ. ಒಬ್ಬರು ಕಮೆಂಟ್ ಮಾಡ್ತಾ ಇರ್ತಾರೆ, ನಿಮ್ಮ ಸುಜಿತ್ ನೋಡೋಕ್ಕೆ ಖುಷಿ ವೀಡಿಯೋನಲ್ಲಿ, ಅವ್ನ ಮಾತುಗಳು ಕೇಳೋಕ್ಕಂತೂ ಇನ್ನೂ ಖುಷಿ, ಎಷ್ಟು ಮುದ್ದಾಗಿ ಮಾತಾಡ್ತಾನೆ ಅಂತ ಕಮೆಂಟ್ ಹಾಕ್ತಿರ್ತಾರೆ. ಸೊ ಅಷ್ಟೇ ಮುದ್ದು, ಅಷ್ಟು ಚೆನ್ನಾಗಿ ಮಾತಾಡ್ತಾನೆ. ಆದರೆ ಎಷ್ಟು ತುಂಟ ಅಂತಂದರೆ, ಇವನಂಥ ತೀಟೆ ತುಂಬ ಯಾರೂ ಇಲ್ವೇನಪ್ಪ ಪ್ರಪಂಚದಲ್ಲಿ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಲ. ಇವಾಗ ನೋಡಿ ಹಾಲಿಗೆ ಬಂದ, ಇವಾಗ ಎಲ್ಲಿ ಒರೆಸೋದಕ್ಕೆ ಹೋಗ್ತೀನ ಅಲ್ಲೋಗಿ ಕೂತ್ಕೊಳ್ಳೋದು, ಓಡಾಡೋದು, ಬೇಕಂತ ಅದು ತೊಗೊಬತ್ತೀನಿ, ಇದು ತೊಗೊಬತ್ತೀನಿ ಅಂತ ಹೇಳೋದು. ಸೊ ನೋಡಿ, ಇವನ ಆಟ ಸಾಮಾನುಗಳಂತೂ ಹೇಳ್ತಾ ಇರ್ತಾನೆ, ಮನೆ ತುಂಬ ಆಟ ಸಾಮಾನು, ಕಾಲಿಡಕ್ಕೆ ಜಾಗ ಇಲ್ಲ ಅಂತ ಹೇಳ್ತಿರ್ತಾನೆ ಅವನೇನೆ. ಸೊ ಯಾಕೆಂದರೆ ನಾನು ಅದನ್ನು ಹೇಳ್ತಾ ಇರ್ತೀನಲ್ಲ,
ಅದನ್ನು ಏನಾದರೂ ಹೇಳಿದ್ರೆ ವಿತಿನ್ ಸೆಕೆಂಡಲ್ಲಿ ಅದು ಕಿವಿ ಮೇಲೆ ಬಿದ್ದುಬಿಟ್ಟಿರುತ್ತೆ. ಎಲ್ಲೋ ಏನೋ ಕೆಲಸ ಮಾಡೋಂಥರ ಕೂತಿರೋಂಥರ ಕೂತಿರ್ತಾನೆ, ಏನೋ ಆಟ ಆಡ್ಕೊತಿರ್ತಾನೆ, ಆದರೆ ನಾವು ಏನು ಮಾತಾಡ್ತಿರ್ತೀವಿ ಅನ್ನೋದು ಮಾತ್ರ ಕಿವಿಗೆ ಹೋಗ್ತಾ ಇರುತ್ತೆ. ಸೊ ಒಂದೊಂದ್ಸಲ ಎದುರಿಸ್ತಾ ಇರ್ತೀನಿ ನೋಡಿ. ಇವಾಗ ನೆಲ ಒರೆಸ್ಬೇಕಾದ್ರೆ ಎದುರಿಸ್ತಾ ಇದ್ದೆ ಅವನಿಗೆ. ಯಾಕೆಂದರೆ ಅವ್ರ ಸ್ಕೂಲ್ MD ಕೂಡ ನಮ್ಮದು ವೀಡಿಯೋಸ್ನ ನೋಡ್ತಾ ಇರ್ತಾರೆ. ಸುಜಿತ್ ಅದರಲ್ಲಿ ಏನು ಮಾಡ್ತಿರ್ತಾನೆ ಏನು ಎಲ್ಲ ನೋಡ್ತಾ ಇರ್ತಾರೆ. ಅವ್ನಿಗೆ ಎದುರಿಸ್ತಾ ಇರ್ತೀನಿ, ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ, ಮ್ಯಾಮ್ ನೋಡ್ತಾರೆ, ವನಿತಾ ಮ್ಯಾಮ್ ನೋಡ್ತಾರೆ, ಸ್ಕೂಲ್ಗೆ ಹೋದಾಗ ಹೊಡಿತಾರೆ ನಿನಗೆ ಅಂತ ಎದುರಿಸ್ತಾ ಇರ್ತೀನಿ. ಆವಾಗ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂರ್ತಾನೆ, ಇಲ್ಲ ಅಂದರೆ ಮತ್ತೆ ಶುರು ಮಾಡ್ತಾನೆ ನೋಡಿ. ಸೊ ಅವನದು ಒಂದು ಕಾರ್ ಇದೆ ಓಡಿಸೋದು. ಸೊ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ. ಅವನು ಕಾರು ಫಸ್ಟೆಲ್ಲ ಜೀಪ್ ಅವನ ಹತ್ರ ಇರೋದು, ಅದು ಓಡಿಸೋದಕ್ಕೆ ಬರ್ತಿರ್ಲಿಲ್ಲ ಫಸ್ಟೆಲ್ಲ. ಇವಾಗ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾನೆ ರಾಜ್ಯದಲ್ಲಿ. ಸೊ ಹೇಗೆ ಓಡಿಸ್ತಾನೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಅದೊಂದು ಇದೆಯಾ. ಮತ್ತು ಇನ್ನೊಂದು ಅಮೆಝಾನಲ್ಲೋ ಯಾವ್ದ್ರಲ್ಲೋ ಅಣ್ಣ ಸಮೀಕ್ಷಂಗೆ ತೊಗೊಂಬಂದಿದ್ರು ಅಂತ, ಅವಳು ಸ್ವಲ್ಪ ದೊಡ್ಡವಳಾದಮೇಲೆ ಒಂದೊಂದು ಐಟಮ್ಸು ಸುಜಿತಕ್ಕೆ ಕೊಡ್ತಾ ಇರ್ತಾನೆ ಅಣ್ಣ. ಸೊ ಸಮೀಕ್ಷಾ ಹೇಗೆ ಅಂತಂದರೆ ಯಾವುದೇ ಆಟ ಸಾಮಾನು ಹಾಳು ಮಾಡ್ಕೊಳ್ಳಲ್ಲ, ತುಂಬ ನೀಟಾಗಿ ಇಟ್ಕೊಂಡಿರ್ತಾಳೆ ಎಲ್ಲ ವಸ್ತುಗಳು, ಆಟೋ ಸಾಮಾನು, ಅವಳು ಓದೋದು ಬರೆಯೋದು ಥಿಂಗ್ಸ್ ಏನಿರುತ್ತೆ ಅದೆಲ್ಲ ನೀಟಾಗಿ ಇಟ್ಕೊಂಡಿರ್ತಾಳೆ. ಸುಜಿತ್ ಹಂಗಲ್ಲ, ಎಲ್ಲ ಮುರಿದು ರಿಪೇರಿ, ಅದ್ಯಾಕಾಗಿದೆ ಇದ್ಯಾಕಾಗಿದೆ, ಕ್ಯೂರಿಯಾಸಿಟಿ ಜಾಸ್ತಿ, ಮುರಿದಾಕೋದು ಕಿತ್ತಾಕೋದು ಬರೀ ಇದೇ ಜಾಸ್ತಿ ಅವನು. ಸೊ ಅದೊಂದು ಕಾರ್ ಕೊಟ್ಟಿದ್ದಾರೆ, ಅದೊಂದಿದೆ. ಒಂದು ಬೈಕು ನಮ್ಮ ಮನೆಯವ್ರು ತಕ್ಕೊಟ್ಟಿದ್ರು, ಅದೊಂದಿದೆ. ದೊಡ್ಡ ಜೀಪ್ ಒಂದಿದೆ, ಅದ್ರ ಜೊತೆಗೆ ಒಂದು ಸೈಕಲ್ಲು, ಅದ್ರ ಜೊತೆಗೆ ಸಣ್ಣ ಪುಟ್ಟವು JCB, ಕಾರು, ಆಳು ಮೂಳು ಅಂತ ಒಂದಷ್ಟು ಐಟಮ್ಸ್ ಇದೆ. ಇದಾದಮೇಲೆ ಮೇಲ್ಗಡೆ ಪೋರ್ಷನ್ನಲ್ಲಿ ಒಂದಷ್ಟು ಇಟ್ಟಿದ್ದಾನೆ. ಅಲ್ಲೊಂದು ಸೈಕಲ್ಲು, ಮತ್ತು ಅಲ್ಲೊಂದು ಕುದುರೆ ಇದೆ, ಅದನ್ನು ಮೇಲೆ ಎತ್ತಿಟ್ಬಿಟ್ಟಿದ್ದೀವಿ. ಯಾಕೆಂದರೆ ಬರೀ ಮನೆ ತುಂಬ ಇವಂದೇ ಆಟ ಸಾಮಾನು ಅಂತ ಎತ್ತಿಟ್ಬಿಟ್ಟಿದ್ದೀವಿ. ಇನ್ನೊಂದು ತೆಳ್ಳಗಾಡಿ ಇದೆ. ಸೊ ನೆಲ ಒರ್ಸಕ್ಕೆ ಹೋದಾಗ ಅಲ್ಲಿ ಬಂದು ಅದರಲ್ಲಿ ಆಟ ಆಡೋದು, ಇಲ್ಲಿ ಮನೆ ತುಂಬ ಇವುಗಳಲ್ಲಿ ಆಟ ಆಡೋದು. ಏನು ಮಾಡೋದಕ್ಕಾಗಲ್ಲ. ತುಂಟು ಮಕ್ಕಳು, ಮತ್ತು ಗಂಡು ಮಕ್ಕಳು ಅಂದರೆ ತೀಟೆ ತಿಮ್ಗಳು, ಹೇಳೋಕ್ಕಾಗಲ್ಲ, ಅಷ್ಟು ಅಸಾಧ್ಯವಾದಂಥ ತುಂಟರು ಅಂತಲೇ ಹೇಳ್ಬೋದು. ಹೆಣ್ಮಕ್ಳಾದರೆ ಒಂದು ಕಡೆ ಕೂತ್ಕೊಂಡು ಆಟ ಆಡ್ತಿರ್ತವೆ, ಇವಂತೂ ಪಲ್ಟಿ ಹೊಡಿಯೋದು, ಇನ್ನೇನೋ ಮಾಡೋದು. ಸೊ ಹಿಂಗೆ ನೋಡಿ, ಅಲ್ಲಿ ವರಾಂಡದಲ್ಲಿ ನೆಲ ಒರೆಸ್ತಿದ್ದೆ, ಇಷ್ಟೊತ್ತವರೆಗೂ ಅಲ್ಲಿ ಕುಂತಿದ್ದ. ನೋಡ್ತಾನೇ ಇರ್ತಾನೆ, ಎಲ್ಲಿ ಮಮ್ಮ ಓಡಾಡಿದ್ರೆ ಪೆಟ್ಟು ಕೊಡ್ತಾರೆ ಅಂತ. ಅಷ್ಟು ಭಯ ಇದ್ದರೂ ಕೂಡ ಒಂದು 2 ಸಲ ಓಡೋಗಿ ಓಡ್ಕೊಂಡು ಬಂದ್ಬಿಡೋದು. ಅದು ಯಾಕೆ ಈ ಥರ ಸುಜಿತ್ಗೆ ಬುದ್ಧಿನೋ ಗೊತ್ತಿಲ್ಲ, ಎಲ್ಲಿ ನೆಲ ಒರೆಸ್ತಿದ್ದ ಅಲ್ಲಿ ಓಡಿ ಬರೋದು. ಸೊ ಎಷ್ಟೋ ಸಲ ಜಾರಿ ಬಿದ್ದು ಬೂಡಾಗಿ ಏಟ್ ಪಡ್ಕೊಂಡಿದ್ದಾನೆ. ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅವನು. ನೋಡ್ತಾ ಇದ್ದೀರಾ ನನ್ನ ಪದ್ಧತಿ, ಈ ಕಡೆಯಿಂದ ಆ ಕಡೆ ಅವನ ವಸ್ತುಗಳನ್ನ ತೆಳ್ಳಿ ಒರೆಸ್ಬೇಕು, ಆ ಕಡೆಯಿಂದ ಈ ಕಡೆ ಅವನ ವಸ್ತುಗಳನ್ನ ತೆಳ್ಳಿ ಒರೆಸ್ಬೇಕು. ಇಷ್ಟು ದೊಡ್ಡ ಮನೆ ಇದ್ದರೂ ಕೂಡ ಇವನ ಆಟ ಸಾಮಾನಿಂದ ಜಾಗವೇ ಇಲ್ವೇನೋ ಅನ್ನೋ ಥರ ಆಗೋಗಿದೆ. ಸೊ ನೋಡ್ತಾ ಇದ್ದೀರಾ, ಪ್ರತಿನಿತ್ಯ ನಾನು ನೆಲ ಒರೆಸೋ ಅಂಥದ್ದು. ನಾವು ಭಾನುವಾರನೂ ಕೂಡ ನಾನು ಬಿಡಲ್ಲ, ಭಾನುವಾರನೂ ಕೂಡ ನಾನು ನೆಲ ಒರೆಸ್ಕೊಂಬರ್ತೀನಿ. ಇದು ಒರೆಸ್ಕೊಂಬರೋ ಅಷ್ಟೊತ್ತಿಗೆ ಒಂದಷ್ಟು ಟೈಮ್ ಹಿಡಿದೋಗುತ್ತೆ. ಸೊ ಏನು ಅಂತಂದರೆ, ನನಗೆ ಈ ಕಡ್ಡಿಲಿ ಒರೆಸೋಕ್ಕಿಂತ ಬಗ್ಗಿ ಕೂತ್ಕೊಂಡು ಕೈಯಲ್ಲಿ ಒರೆಸ್ಕೊಂಬರೋದು ಅಂದರೆ ಭಾಳ ಇಷ್ಟ. ಸೊ ನೀವು ಅಂದ್ಕೊತೀರೇನೋ ಕಷ್ಟಪಡೋದ್ನೆಲ್ಲ ಇಷ್ಟ ಅಂತ ಹೇಳ್ತಿರ್ತಾರೆ ಇವರು ಅಂತ. ಸೊ ಏನು ಅಂದರೆ ಮನೆ ನೀಟಾಗಿರುತ್ತೆ ಒಂದು, ಅಂದರೆ ಮೂಲೆಗಳಲ್ಲೆಲ್ಲ ನೀಟಾಗಿ ಒರೆಸ್ಕೊಂಬರೋದು. ಸೊ ಟೈಮ್ ಸಿಕ್ಕಿದ್ರೆ ಸಾಕು, ನಾನು ಕೈಯಲ್ಲೇ ನೆಲ ಒರೆಸ್ಕೊಂಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಆದರೆ ಏನು ಮಾಡೋದು, ಇತ್ತೀಚೆಗಂತೂ ಟೈಮೇ ಸಾಕಾಗ್ತಾ ಇಲ್ಲ. ಕೈಯಲ್ಲಿ ಒರೆಸೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಮನೆ ದೊಡ್ಡದಾಗಿರೋದ್ರಿಂದ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಂದ ಮುಗಿಸೋದು ಅಂತಲೇ ಗೊತ್ತಾಗೋದಿಲ್ಲ, ಹಂಗಾಗ್ಬಿಡುತ್ತೆ. ಸೊ ಹಾಗಾಗಿ ಅನಿವಾರ್ಯದಿಂದ ಕಡ್ಡಿನಲ್ಲಿ ಒರೆಸ್ಕೊಂಬರ್ತೀನಿ. ಬಟ್ ಕಡ್ಡಿಲಿ ಒರೆಸೋದು ನಂಗೆ ಇಷ್ಟ ಆಗಲ್ಲ, ಕೈಯಲ್ಲೇ ಒರೆಸ್ಬೇಕು. ಸೊ ಏನೋ ಮನಸ್ಸಿಗೆ ಸಮಾಧಾನ ಆಗಲ್ವಲ್ಲ ಅಂತ ಕಿಚನ್ ಮಾತ್ರ ನಾನು ಕೈಯಲ್ಲಿ ಒರೆಸ್ಕೊಂಬಂದ್ಬಿಡ್ತೀನಿ. ಸೊ ಮುಂಚೆ ಎಲ್ಲ ವಾರಕ್ಕೆ 2 ದಿವಸ ಕೈಯಲ್ಲೇ ಒರೆಸ್ಕೊಂಬರ್ತಾ ಇದ್ದೆ. ಇವಾಗೂ ಅಷ್ಟೇ, ಟೈಮ್ ಸಿಕ್ಕಿದ್ರೆ ಖಂಡಿತ ಕೈಯಲ್ಲಿ ಒರೆಸ್ಕೊಂಬರ್ತೀನಿ. ಸೊ ಇದು ನನ್ನ ಬೆಳಗಿನ ಒಂದು ರೋಟೀನು. ಸೊ ಬನ್ನಿ, ಒಂದು ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಡೈಲಿ ಒಂದೊಂದು ರೆಸಿಪೀಸ್ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಯಾರಿಗಾದರೂ ಫ್ರೆಂಡ್ಸು, ರಿಲೇಟಿವ್ಸು, ನನ್ನ ಎಲ್ಲ ಪ್ರೀತಿಯ ವ್ಯೂವರ್ಸ್ಗೂ ಹೆಲ್ಪ್ ಆಗ್ಬೋದು ಅಂತ ಕಾರಣಕ್ಕೆ. ಸೊ ಇವಾಗ ಬೀಟ್ರೂಟ್ ಪಲ್ಯ ನಾನು ಹೇಗೆ ಮಾಡ್ಕೋತೀನಿ ಅಂತ ತೋರಿಸ್ತಾ ಇದ್ದೀನಿ. ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲು, ಸ್ವಲ್ಪ ಸಾಸಿವೆ ಹಾಕಿದೆ, ಅದು ಚಿಟ್ಕುಟ್ ನಂತರ ಕಡಲೆಬೇಳೆ. ಸೊ ಉದ್ದಿನಬೇಳೆಯನ್ನು ನಾನು ಇದಕ್ಕೆ ಹಾಕ್ಕೊಳ್ಳಲ್ಲ, ಸ್ಕಿಪ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಕರಿಬೇವು, ಹಸಿರು ಮೆಣಸಿನ್ಕಾಯಿ. ತುಂಬ ಈಸಿ ಬೀಟ್ರೂಟು ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಳೋದು. ಸೊ ಬರೀ ಬೀಟ್ರೂಟ್ನ ನಾನು ಹಾಕಲ್ಲ, ಕೆಲವರು ಹಚ್ಚಿ ಮಾಡ್ತಾರೆ, ನಾನು ತುರಿದ್ಬಿಟ್ಟು ಮಾಡೋ ಅಂಥದ್ದು. ಹಚ್ಚಿದ್ರೆ ಮಕ್ಕಳು ಅಷ್ಟು ಇಷ್ಟಪಡಲ್ಲ,
ಹಾಗಾಗಿ ಕ್ಯಾರೆಟು ಬೀಟ್ರೂಟು ಒಂದು ಕಡೆ 2 ಬೀಟ್ರೂಟು 1 ಕ್ಯಾರೆಟು ತುರಿದ್ಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡೆ. ಮತ್ತು ಉದ್ದುದ್ದಾಗಿ ಹಚ್ಕೊಂಡಿರೋಂಥ ಈರುಳ್ಳಿನೂ ಕೂಡ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ನಮ್ಮನೆಯಲ್ಲಿ ಸುಜಿತ್ಗೆ ತುಂಬ ಇಷ್ಟ ಕ್ಯಾರೆಟ್ ಬೀಟ್ರೂಟ್ ಪಲ್ಯ ಅಂದರೆ. ಈ ದೋಸೆಗೆ ಮತ್ತು ಚಪಾತಿಗೆ ಎಲ್ಲ ಕೇಳ್ತಾ ಇರ್ತಾನೆ. ಸುಜಿತ್ಗೆ ಯಾವ್ಯಾವ ಪಲ್ಯ ಇಷ್ಟ ಅಂತಂದರೆ ಪನ್ನೀರ್ ಗ್ರೇವಿಗಳು ಯಾವುದಾದ್ರೂ ಮಾಡಿ ತುಂಬ ಇಷ್ಟಪಡ್ತಾನೆ. ಬೀಟ್ರೂಟ್ ಪಲ್ಯ ಇಷ್ಟಪಡ್ತಾನೆ. ಇದೊಂದು 3 ತುಂಬ ಇಷ್ಟ. ಮತ್ತು ಜೊತೆಗೆ ಬೆಂಡೆಕಾಯಿ ಪಲ್ಯ ಅಂತಂದರೆ ಸುಜಿತ್ಗೆ ತುಂಬ ಇಷ್ಟ. ಅದರಲ್ಲೂ ರವಾ ರೊಟ್ಟಿ ಅಂದರೆ ಭಾಳ ಇಷ್ಟಪಟ್ಟು ತಿಂತಾನೆ. ಕಡಲೆಬೀಜ ಚಟ್ನಿ, ರವಾ ರೊಟ್ಟಿ ಅಂದರೆ ಭಾಳ ಇಷ್ಟ. ಸೊ ಬೀಟ್ರೂಟ್ ಪಲ್ಯ ಆವಾಗವಾಗೆ ಮಾಡ್ತಾ ಇರ್ತೀನಿ. ಮತ್ತು ABC ಜ್ಯೂಸ್ ಜೊತೆಗೆ ನಾನು ತೊಗೋತಾ ಇರ್ತೀನಿ. ಸೊ ಈ ಥರ ಪಲ್ಯಗಳನ್ನ ಮಾಡಿದಾಗ ಸ್ವಲ್ಪ ದೋಸೆ, ಮಲ್ಟಿಗ್ರೈನ್ ದೋಸೆ ಮಾಡಿಕೊಂಡು ಈ ಥರ ಪಲ್ಯದ ಕ್ವಾಂಟಿಟಿನ ನಾನು ಜಾಸ್ತಿ ತೊಗೊತೀನಿ. ಇವಾಗ ಬೀಟ್ರೂಟು ಕ್ಯಾರೆಟ್ನ ಹಾಕ್ಕೋತಾ ಇದ್ದೀನಿ ತುರಿದಿರೋ ಅಂಥದ್ದು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದು, ಈರುಳ್ಳಿ ನಿಮಗೆ ಇಷ್ಟ ಎಷ್ಟು ಬೇಕಾದರೂ ಹಾಕ್ಕೋಬೋದು. ನಾನಿವಾಗ ಒಂದು 3 ಗಡ್ಡೆ ಹಾಕ್ಕೊಂಡಿದ್ದೀನಿ. ತುಂಬ ಈಸಿ, ಕ್ವಿಕ್ಕಾಗುತ್ತೆ. ಇದು ಬಂದು ನಿಮಗೆ ಪೂರಿ, ದೋಸೆ, ಚಪಾತಿಗೆ ಈ 3ಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಪೂರಿಗಿಂತ ಚಪಾತಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ. ದೋಸೆಗೆ ನೀವು ಬೀಟ್ರೂಟ್ ಪಲ್ಯ ಮಾಡ್ತೀನಿ ಅಂತಂದರೆ ಅದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಕೂಡ ಮಾಡ್ಕೋಬೇಕಾಗತ್ತೆ. ಇವಾಗ ಆಲೂಗಡ್ಡೆ ಪಲ್ಯ ಜೊತೆ ನಾವು ಹೇಗೆ ಚಟ್ನಿ ಮಾಡ್ಕೋತೀವೋ ಅದೇ ರೀತಿಯಾಗಿ ಚಟ್ನಿ ಮಾಡ್ಕೋಬೇಕಾಗತ್ತೆ. ಇವಾಗ ಇದಕ್ಕೆ ನಾನು ನೀರು ಇದನ್ನೆಲ್ಲ ಏನೂ ಹಾಕಲ್ಲ. ಏಕೆಂದರೆ ಬೀಟ್ರೂಟು ಕ್ಯಾರೆಟಲ್ಲೇ ಅದಕ್ಕೆ ಬೇಯುವಷ್ಟು ನೀರಿರುತ್ತೆ ಬೀಟ್ರೂಟಲ್ಲೇ. ಸೊ ಹಾಗಾಗಿ ನಾನು ನೀರನ್ನೇನು ಉಪಯೋಗಿಸ್ತಾ ಇಲ್ಲ. ಒಂದು ಡ್ರಾಪ್ ನೀರು ಕೂಡ ಹಾಕ್ತಾಯಿಲ್ಲ. ಸೊ ನೆನಪಿರಲಿ, ಈ ಥರದ್ದೆಲ್ಲ ಪಲ್ಯ ಮಾಡುವಾಗ ಸಣ್ಣ ಊರಿನಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 5ರಿಂದ ಒಂದು 7-8 ನಿಮಿಷ ಸಣ್ಣ ಊರಿನಲ್ಲಿ ಇಟ್ಟರೆ ನಿಮಗೆ ಬೀಟ್ರೂಟು ಕ್ಯಾರೆಟು ಬೇಗ ಬೇಯುತ್ತೆ, ಬೇಗ ಕ್ವಿಕ್ಕಾಗೂ ಆಗುತ್ತೆ. ಸೊ ಪಲ್ಯಕ್ಕೇನು ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ. ಇದಕ್ಕೆ ಕೆಲವರು ಬೆಳ್ಳುಳ್ಳಿ ಕೂಡ ಸಣ್ಣದಾಗಿ ಹಚ್ಚಿ ಒಗ್ಗರಣೆಗೆ ಹಾಕ್ಕೊತಾರೆ. ತೊಂದರೆ ಇಲ್ಲ, ಅದು ಒಂದೊಂದು ಸಲ ನಾನು ಹಾಕ್ಕೋತೀನಿ. ಇವತ್ತು ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಸಣ್ಣದಾಗಿ ಬೆಳ್ಳುಳ್ಳಿನ ಬೇಕಿದ್ರೆ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೋಬೋದು. ಇವಾಗ ಒಂದು 10 ನಿಮಿಷ ಬಿಟ್ಟಿದ್ದೆ, ನೀಟಾಗಿ ಬೆಂದಿದೆ. ಇನ್ನೇನಿಲ್ಲ, ಇದಕ್ಕೆ ಮನೇಲಿ ಮಾಡ್ಕೊಂಡಿರುವಂತಹ ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಬೇರೇನು ಇದಕ್ಕೆ ಅವಶ್ಯಕತೆ ಇಲ್ಲ. ಸೊ ನೀವು ಹಚ್ಚಿ ಮಾಡ್ತೀನಿ ಅಂದ್ರೂ ಕೂಡ ಇದೇ ಪ್ರೊಸೀಜರು. ಬಟ್ ನೀವು ಬೀಟ್ರೂಟ್ನ ಹಚ್ಚಿ ಮಾಡೋದ್ರಿಂದ ಒಂದು ಸ್ವಲ್ಪ ಬೇಯಿಸ್ಕೊಂಡು ಹಾಕ್ಕೊಂಡ್ರೂ ಪರವಾಗಿಲ್ಲ, ಅಥವಾ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಯಾವುದೇ ನೀರು ಹಾಕಿಲ್ಲ, ಯಾವ ರೀತಿಯಾಗಿ ಬೆಂದಿದೆ ಬೀಟ್ರೂಟು ಕ್ಯಾರೆಟು ಅಂತ. ಇವಾಗ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ, ತೆಂಗಿನಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ, ಒಂದು 5 ನಿಮಿಷ. ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಬೀಟ್ರೂಟ್ ಪಲ್ಯ ದೋಸೆ ಜೊತೆಗೆ ನಾನು ಮಾಡಿರೋ ಅಂಥದ್ದು ಇದು. ನಿಮಗೆ ದೋಸೆ ಜೊತೆಗೆ ಚಪಾತಿ ಯಾವುದ್ರ ಜೊತೆಗೆ ಬೇಕಾದ್ರೂ ಮಾಡ್ಕೊಬೋದು. ಇವಾಗ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬೀಟ್ರೂಟ್ ಕ್ಯಾರೆಟ್ ಪಲ್ಯ ರೆಡಿ ಆಯಿತು, ಆರೋಗ್ಯಕರವಾದಂತಹ ಪಲ್ಯ ಅಂತ. ಸೊ ರೆಡಿ ಆಯಿತು. ಇವಾಗ ಸುಜಿತ್ ಕಾರ್ ಹೆಂಗೆ ಡ್ರೈವ್ ಮಾಡ್ತಾನೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಹೇಗೆ ಡ್ರೈವ್ ಮಾಡೋದು ಅಂತ, ರಿವರ್ಸ್ ತೆಗಿಯೋದು ಎಲ್ಲನೂ ಕಲ್ತ್ಕೊಂಡಿದ್ದಾನೆ ನೋಡಿ. ಸೊ ಮಕ್ಕಳಿಗೆ ದೊಡ್ಡವರಾದಮೇಲೆ ಕಾರು ಇದನ್ನೆಲ್ಲ ಓಡಿಸೋದು ತುಂಬ ಈಸಿ ಅಂತ ಅನಿಸುತ್ತೆ. ಇದರಲ್ಲೇ ಮಕ್ಕಳಿಗೆ ಒಂದು ಐಡಿಯಾ ಬಂದ್ಬಿಟ್ಟಿರುತ್ತೆ. ಸೊ ನಮ್ಮ ಮನೇಲಿ ಎಲ್ಲ ಕಡೆ ಫರ್ನಿಚರ್ಸು ಇದನ್ನೆಲ್ಲ ಹಾಕಿರೋದ್ರಿಂದ ಇರೋ ಜಾಗದಲ್ಲೇ ಸುಜಿತ್ ಓಡಿಸ್ತಾ ಇರ್ತಾನೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇನ್ನೂ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ ಎಲ್ರಿಗೂ.